ಇವತ್ತು ಕರ್ನಾಟಕ ರಕ್ಷಣಾ ಸಮಿತಿಯ 26ನೇ ವರ್ಷದ ವಾರ್ಷಿಕೋತ್ಸವ. ಇವತ್ತು ಈ ವಾರ್ಷಿಕೋತ್ಸವವನ್ನು ಮಾಡ್ತಾ ಇರ್ತಕ್ಕಂಥದ್ದು ಕರ್ನಾಟಕ ರಕ್ಷಣಾ ಸಮಿತಿಯ ಉದ್ದೇಶ ಕನ್ನಡಿಗರಲ್ಲಿ ಜಾಗೃತಿ ಮಾಡ್ತಕ್ಕಂಥ ಕಾರ್ಯಕ್ರಮಗಳನ್ನ ನಾವು ಹಲವಾರು ಮಾಡ್ತಾ ಇದ್ದೀವಿ. ಕೆಲವು ಸಂಘಟನೆಗಳಿದ್ದಾವೆ, ನಾನು ಅದ್ರ ಬಗ್ಗೆ ಮಾತಾಡೋದು. ಕನ್ನಡ ಚಳವಳಿಗಾರ ಬಗ್ಗೆ ನನ್ನ ಗೌರವದ ಪ್ರೀತಿ ಇದೆ. ಆದರೆ ಕನ್ನಡದ ಹೆಸರಿನಲ್ಲಿ ನಾಟಕ ಆಡೋದನ್ನು ಬೇಡ ಅಂತ ಹೇಳ್ತೇನೆ. ಇವತ್ತು ನಾಟಕ ಆಡ್ತಕ್ಕಂಥ ಕಾರ್ಯಕ್ರಮಗಳನ್ನ ಮಾಡೋಂಥವ್ರು ಕನ್ನಡ 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 ಅಂತ ಕೂಗಾಡ್ತಕ್ಕಂಥವ್ರ ಬಗ್ಗೆ ನಾನು ಮಾತಾಡೋದಿಲ್ಲ. ನನ್ನ ಅಭಿಮಾನ ಇದೆ ಅವ್ರಿಗೆ, ಅವ್ರ ಬಗ್ಗೆ. ಆದರೆ ಎಲ್ಲೋ ಒಂದ್ ಕಡೆ ಒಂದು ಕಣ್ಣಿಗೆ ಬೆಣ್ಣೆ, ಒಂದ್ ಕಡೆ ಸುಣ್ಣ ಇಟ್ಕೊಂಡು ನಾಟಕ ಆಡ್ತಕ್ಕಂಥ ಕೆಲಸಗಳು ಮಾಡ್ತಾರಲ್ಲ, ಅದನ್ನು ನಾನು ಖಂಡಿಸ್ತೇನೆ. ಹಿಂದೆ ಕುಮಾರಸ್ವಾಮಿ ಮುಖ್ಯಮಂತ್ರಿ ಇದ್ದಾಗ ಅವರು ಕರ್ನಾಟಕದಲ್ಲಿ ಕನ್ನಡ ಶಾಲೆ ಮಕ್ಕಳಿಗೆ ಇಂಗ್ಲಿಷ್ ಅಲ್ಲಿ ಹೇಳ್ಕೊಡ್ಬೇಕು ಅಂತ ಒಂದು ಸಬ್ಜೆಕ್ಟ್ ಇಂಗ್ಲಿಷ್ ತರಬೇಕು ಅಂತ ಪ್ರಯತ್ನ ಮಾಡಿ ಒಂದು ಆದೇಶ ತಂದರು. ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಆಗಿದ್ದಂತ ಚಂದ್ರಶೇಖರ್ ಪಾಟೀಲ್ ಚಂಪಾ ಹೇಳ್ತಾರೆ, ಕರ್ನಾಟಕದಲ್ಲಿ ಕನ್ನಡ ಶಾಲೆ ಮಕ್ಕಳಿಗೆ ಇಂಗ್ಲಿಷ್ ಹೇಳ್ಕೊಟ್ರೆ ಕರ್ನಾಟಕದಲ್ಲಿ ಕನ್ನಡ ಹಾಳಾಗೋಗುತ್ತೆ, ನಾವು ಕನ್ನಡಿಗರಾಗಿ ಉಳಿಯಕ್ಕಾಗಲ್ಲ, ಕನ್ನಡಿಗರ ಶಿಶು ಹೋಗಿದ್ದೇವೆ, ಕನ್ನಡವನ್ನ ಉಳಿಸ್ಕೊಳ್ಳೋಕೆ ಸಾಧ್ಯನೇ ಇಲ್ಲ ಅಂತಕ್ಕಂಥ ಮಾತುಗಳನ್ನ ಆಡೋದಕ್ಕೆ ಶುರು ಮಾಡಿದ್ರು. ಜ್ಞಾನಪೀಠ ಪ್ರಶಸ್ತಿ ಪಡೆದಂತವರು ಕೂಗಾಡ ಶುರು ಮಾಡಿಬಿಟ್ರು. ಕನ್ನಡ ಚಳವಳಿ ನಾಯಕರು ಅನ್ಸ್ಕೊಂಡಂತ ಅಗ್ರ ಉಗ್ರ ನಾಯಕರುಗಳೆಲ್ಲ ಶುರು ಮಾಡಿಬಿಟ್ರು. ಬೀದಿಯಾಗಿ ಇಳ್ಬಿಟ್ರು. ಕರ್ನಾಟಕದಲ್ಲಿ ಕನ್ನಡ ಶಾಲೆ ಮಕ್ಕಳಿಗೆ ಇಂಗ್ಲಿಷ್ ಅಲ್ಲಿ ಹೇಳ್ಕೊಡ್ಬಾರ್ದು, ಕನ್ನಡನೇ ಕಲಿಸ್ಕೊಡ್ಬೇಕು ಅಂತಕ್ಕಂಥ ಮಾತನ್ನ ಹೇಳಿದ್ರು. ನಾನು ಹೇಳೋದು ಇಷ್ಟನೇ, ಕರ್ನಾಟಕದಲ್ಲಿ ಕನ್ನಡ ಶಾಲೆ ಮಕ್ಕಳನ್ನ ನಾವೆಲ್ಲ ABCD ಕಲಿತು 5ನೇ ಕ್ಲಾಸ್ ಮೇಲೆ, ನಮಗೆ ಇವತ್ತು ಇಂಗ್ಲಿಷ್ ನೆಟ್ಟಿಗೆ ಓದಿಲ್ಲ. ನಮಗೆ ಕಾರಣ ಏನು? ನಾವು ಓದಿದ ಬೇಸಿಕ್ ನಮ್ದು ABCD ಗಿಂತ ಇಂಗ್ಲಿಷ್ ಕಲಿಯಲಿಲ್ಲ. ನಾವು 5ನೇ ಕ್ಲಾಸ್ ಮೇಲೆ ABCD ಕಲಿತೀವಿ. ನಾನು ಪೂರ್ತಿ ABCD ಅಂತ ಕಲಿಯಕ್ಕೆ ಸ್ಟಾರ್ಟ್ ಆಗಿದೆ 7ನೇ ಕ್ಲಾಸ್ ಮೇಲೆ. ಮೇಷ್ಟ್ರು ಏನಾದ್ರು ABCD ಹೇಳಪ್ಪ ಅಂತ ನಾನು ನಿಲ್ಸಿದ್ರೆ ABCD ಆದ ತಕ್ಷಣ ಮೇಷ್ಟ್ರು ಖುಷಿ ಆಗ್ಬಿಡೋದು. ಯಾಕಂದ್ರೆ ನಾನು ಪೂರ್ತಿ ಮಧ್ಯ ಏನು ಬರ್ತಾ ಇಲ್ಲ. ABCD ಬರೋದು XYZ ಮಾತ್ರ ಬರೋದು, ಮಧ್ಯದಲ್ಲಿ ಅಂತ ಹೇಳಕ್ ಬರ್ತಾ ಇಲ್ಲ. ಆದ್ರೂ ಮೇಷ್ಟ್ರು ಏನೋ ಹೇಳ್ತಿದ್ದಾರೆ ಕೂತ್ಕೊಳ್ಳೋ ಅಂತ ಹೇಳ್ತಾರೆ. ಇವತ್ತು ನಮ್ಮ ಇಂಗ್ಲಿಷ್ ಬರ್ತಾ ಇರೋದ ಕಾರಣ ಏನಂದ್ರೆ ನಮಗೆ ಬೇಸಿಕ್ ABCD ಕಲಿಯಲಿಲ್ಲ. ಇವತ್ತು ಸರ್ಕಾರ ಈ ನೋವನ್ನು ಅನುಭವಿಸಿದಂತ ಕುಮಾರಸ್ವಾಮಿ ಅವರು ಇವತ್ತು ಸರ್ಕಾರಿ ಶಾಲೆ ಮಕ್ಕಳಿಗೆ ಇಂಗ್ಲಿಷ್ ಅನ್ನು ಕಲಿಸ್ಕೊಟ್ಟು ಬಂದಾಗ ಚಳವಳಿಗಳು ಬೀದಿಗಿಳಿದು ರಂಪ ರಾಮಾಯಣ ಮಾಡಾಗ್ಬಿಟ್ಟು ನಾನು ಅವ್ರಿಗೆ ಒಂದು ಪ್ರಶ್ನೆ ಕೇಳಿದೆ. ನಾನು ಹೋರಾಟ ಮಾಡಿದಾಗ ನಮ್ಮ MG ರೋಡಲ್ಲಿ ಗಾಂಧಿ ಪ್ರತಿಮೆ ಮುಂದೆ ದೊಡ್ಡ ಹೋರಾಟ ಅಂದ್ಕೊಂಡು ಆ ಚಂದ್ರಶೇಖರ್ ಪಾಟೀಲ್ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿದ್ದರು. ಅವ್ರಿಗೆ ನಾನು ಪ್ರಶ್ನೆ ಕೇಳಿದೆ, ಅವ್ರಿಗೂ ಮತ್ತೆ ಚಳವಳಿ ನಾಯಕರಿಗೆ, ನೀವು ಕನ್ನಡ ಕಲಿಸಬಾರ್ದು ಅಂತ ಹೇಳ್ತಕ್ಕಂಥ, ನೀವು ಇಂಗ್ಲಿಷ್ ಕಲಿಸಬಾರ್ದು ಅಂತ ಹೇಳ್ತಾರೆ. ನಿಮ್ಮ ಮಕ್ಕಳೆಲ್ಲಿದ್ದಾರೆ? ನಿಮ್ಮ ಮಕ್ಕಳು ಅಮೆರಿಕದಲ್ಲಿದ್ದಾರೆ, ಅಮೆರಿಕದ ಉದ್ಯೋಗ ಮಾಡ್ತಾ ಇದ್ದಾರೆ, ನಿಮ್ಮ ಮಕ್ಕಳು ಅಲ್ಲೇ ಹೋಗ್ತಾ ಇದ್ದಾರೆ. ನಿಮ್ಮ ಮಕ್ಕಳು ಕನ್ನಡನೇ ಕಲಿತಿದ್ರೆ ಅಮೆರಿಕದವ್ರು ಸೇರಿಸ್ತಾರೆ. ನಿಮ್ದೊಂದು ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಇದೆ, ಆ ಸ್ಕೂಲಲ್ಲಿ ಯಾಕೆ ನೀವು ಕನ್ನಡ ಹೇಳ್ಕೊಡೋದಿಲ್ಲ? ನೀವು ಇಂಗ್ಲಿಷ್ ಹೇಳ್ಕೊಡೋದಿಲ್ಲ, ನೀವು ಕನ್ನಡ ಹೇಳ್ಕೊಡೋದಿಲ್ಲ. ಇವತ್ತು ಎಷ್ಟೋ ಕಾನ್ವೆಂಟ್ಗಳಲ್ಲಿ ಇವತ್ತು ಮಕ್ಕಳು ಕನ್ನಡ ಮಾತಾಡಿದ್ರೆ ಫೈನ್ ಹಾಕ್ತಾರೆ. ಅವರು ಈ ಫೈನ್ ಹಾಕ್ಸ್ಕೊಂಡು ಬರ್ತಕ್ಕಂಥ ಮಕ್ಕಳು ತಂದೆ ತಾಯಿ ಹತ್ರ ಹೋಗಿ ನಾನು ಕನ್ನಡ ಮಾತಾಡಿರ್ತೇನೆ, ಫೈನ್ ಹಾಕಿದ್ರು 50 ರೂಪಾಯಿ 50 ರೂಪಾಯಿ ಕೊಡಿ, 100 ರೂಪಾಯಿ ಕೊಡಿ ಅಂತ ಹೋಗಿ ಫೀಸ್ ಕೇಳ್ತಾರೆ. ಇಂಥ ಪರಿಸ್ಥಿತಿಯಲ್ಲಿ ಸರ್ಕಾರಿ ಶಾಲೆ ಮಕ್ಕಳಿಗೆ ನೀವು ಕನ್ನಡ ಇಂಗ್ಲಿಷ್ ಹೇಳ್ಕೊಟ್ರೆ ನಿಮ್ಗೆ ಅನ್ಯಾಯ ಅಂತ ಅನಿಸ್ಕೊಳ್ಳಲ್ಲ. ಖಾಸಗಿ ಶಾಲೆಗಳಲ್ಲಿ ಒಂದು ಸಬ್ಜೆಕ್ಟ್ ಕನ್ನಡ ಕಡ್ಡಾಯ ಮಾಡಿ ಅಂತ ಹಾಕೋಣ. ಯಾಕೆ? ನಿಮ್ಮ ಮಕ್ಕಳೆಲ್ಲ ಅಲ್ಲೇ ಹೋಗ್ತಾರೆ. ನಿಮ್ಮ ಮಕ್ಕಳಿಗೆ ಒಂದು ನ್ಯಾಯ, ಬಡವ್ರ ಮಕ್ಕಳಿಗೆ ಇನ್ನೊಂದು ನ್ಯಾಯನ, ಸರ್ಕಾರಿ ಶಾಲೆ ಓದೋ ಮಕ್ಕಳಿಗೆ ಒಂದು ನ್ಯಾಯ, ಇದಕ್ಕೂ ನ್ಯಾಯ ಅಂತ ಹೇಳಿ ಕರ್ನಾಟಕ ರಕ್ಷಣಾ ಸಮಿತಿಯಿಂದ ನಾವು ಒಂದು ದೊಡ್ಡ ಹೋರಾಟವನ್ನ ಜನರಲ್ಲಿ ಜಾಗೃತಿ ಮಾಡೋ ಕೆಲಸವನ್ನ ಮಾಡ್ಕೊಂಡ್ವಿ. ನಾನು ಎಷ್ಟೋ ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಹೋದಾಗ ಹೇಳ್ತೇನೆ, ವೇದಿಕೆ ಮೇಲೆ ಕೂತ್ರು ಎಲ್ಲರೂ ಪ್ರಶ್ನೆ ಕೇಳ್ತೇನೆ. ಇವತ್ತು ಕರ್ನಾಟಕದಲ್ಲಿ ಕನ್ನಡ ನಮಗೆ ತಾಯಿ ಇದ್ದಾಳೆ. ತಾಯಿ ಅಂದಿದ್ದಾಳೆ ಅಂದ ತಕ್ಷಣಕ್ಕೆ ಚಿಕ್ಕಮ್ಮ, ದೊಡ್ಡಮ್ಮ, ಅತ್ತೆ, ದೊಡ್ಡತ್ತೆ, ತಂಗಿ, ಅಕ್ಕ ಬರಬಾರದು ಅಂತ ಇಲ್ಲ. ಆದರೂ ನಮ್ಮ ತೆಲುಗು, ತೆಲುಗು, ಮಲಯಾಳಿ ಇತರೆ ಭಾಷೆಗಳನ್ನು ನಾವು ಪ್ರೀತಿಯಿಂದ ಗೌರವಿಸ್ತೀವಿ. ಈಗ ನಮ್ಮ ತಮಿಳುನಾಡಿಂದ ನನ್ನ ಅಕ್ಕ ಬಂದಿದ್ದಾರೆ, ಅಕ್ಕ ತಂಗಿಗಳು ಬಂದಿದ್ದಾರೆ. ಅವ್ರಿಗೆ ತಮಿಳು ಮಾತಾಡ್ತಾರೆ, ಇಲ್ಲಿ ಬಂದಿದ್ದಾರೆ ಅಂತ ನಮ್ಮ ಕಪ್ಪಬೇಕಾಗುತ್ತಾ ಹೋರಾಟ ಅವ್ರಿಗೂ ಪ್ರೀತಿಯಿಂದ ಮುದ್ದು ಮಾಡಬೇಕು. ಅವ್ರಿಗೆ ಫೋಟೋ, ಹೋಳಿಗೆ, ಕೋಳಿ, ಕುರಿ ಏನೋ ಮಾಡಿ ಊಟ ಕೊಟ್ಟು ಕಳಿಸ್ಬೇಕು. ನಾವು ಅಕ್ಕ ತಂಗಿ, ದೊಡ್ಡಮ್ಮ, ಚಿಕ್ಕಮ್ಮ ಅಂತಾರೆ ತೆಲುಗು, ತಮಿಳು ನಾವು ಮಾತಾಡಬೇಕಾಗ್ತದೆ. ಹಾಗೆ ತಾಯಿ ಇದ್ದಾಳೆ ಅಂದ ತಕ್ಷಣ, ಚಿಕ್ಕಮ್ಮ, ದೊಡ್ಡಮ್ಮ ಇದ್ದಾಳೆ ಅಂದ ತಕ್ಷಣ ನಮಗೊಬ್ಬ ಹೆಂಡತಿ ಬೇಕಲ್ವಾ, ಅವಳೇ ಇಂಗ್ಲಿಷ್ ಕಡ್ಡಾಯ ಕಲಿತ ಅದ್ರ ಮುಂದೆ ಓಪನ್ ಆಗಿರ್ತಕ್ಕಂಥ ಎದೆಗಾರಿಕೆ ಆಗಿದ್ರೆ ಅದು ಕರ್ನಾಟಕ ರಕ್ಷಣಾ ಸಮಿತಿ ಹೋಗಿದೆ. ಕರ್ನಾಟಕ ರಕ್ಷಣಾ ಸಮಿತಿ ನಾಟಕ ಆಡೋದಿಲ್ಲ. ಕರ್ನಾಟಕ ರಕ್ಷಣಾ ಸಮಿತಿ ಸತ್ಯವನ್ನ ಹೇಳ್ತದೆ.
ಸತ್ಯಕ್ಕಾಗಿ ಕರ್ನಾಟಕ ರಕ್ಷಣಾ ಸಮಿತಿ ಕಟ್ಟಿದ್ದು ನಾನು. ಆ ಕರ್ನಾಟಕ ರಕ್ಷಣಾ ಸಮಿತಿ ನಮ್ಮ ಕರ್ನಾಡು ನಮ್ಮ ಕನ್ನಡ ಕೃಷ್ಣ ನೋಡ್ತಾ ಇದ್ದೀವಿ. ನೀವು ಎಲ್ಲೋ ಎಣ್ಣೆ ಹೊಡ್ಕೊಂಡು ಬಂದ ಬೆಳಗ್ಗೆ ಹಾಕೋತಾ ಇದ್ದಾರೆ, ಅದ ಎಣ್ಣೆ ಹೊಡೆದಿಲ್ಲ. ಬೆಂಗಳೂರು ಕಾವೇರಿ ಘಟನೆ ವಿಷಯದಲ್ಲಿ ಇಲ್ಲಿ ನಮ್ಮ ಮೈಸೂರು ಬ್ಯಾಂಕು ಅವೇಲಿ ರೋಡ್ ಮೈಸೂರು ಬ್ಯಾಂಕಿಂದ ಧರ್ಮಸ್ಥಳಕ್ಕೆ ಉರುಳು ಸೇವೆ ಮಾಡ್ತಾರೆ. ಉರುಳು ಸೇವೆ 79 ದಿನ ಉರುಳು ಸೇವೆ ಮಾಡ್ತಾ ಇದ್ದ. ಇವತ್ತಿನ ರಕ್ಷಣಾ ವೇದಿಕೆ ನಾನ್ನೂರು ಹಿಂದೆ ದೊಡ್ಡ ಇಟ್ಕೊಂಡು ಹೋಗ್ತಾ ಇದ್ರು. ಆವತ್ತಿನ ದಿನಗಳಲ್ಲಿ ಅಥವಾ ಹಿಂದೆ ಇದ್ದದ್ದು ಅವರು ನೋಡಿ ನಡೀತಾ ಇರೋದು ನೋಡಿ, ಬೆಳಗ್ಗೆ ಏನೋ ಮಾಡೋದು ಎಣ್ಣೆ ಹಾಕೊಡ್ತಾರೆ. ಆತ 2 ಬೆನ್ನಲ್ಲಿ 2 ಮೂಳೆಗಳು ಕಟ್ಟಾಗಿವೆ. ದೊಡ್ಡ ಮೇಜರ್ ಆಪರೇಷನ್ ಆಗಿದೆ. ಸತ್ತು ಬದುಕವೇ 56 ವರ್ಷ ವಯಸ್ಸು, ಇನ್ನೂ ಮದುವೆ ಆಗಿಲ್ಲ. ಕನ್ನಡ ಚಳವಳಿಯ ಸಂದರ್ಭದಲ್ಲಿ ಇಷ್ಟು ನಷ್ಟ ಅನುಭವಿಸ್ಕೊಂಡು ಕೂತಿದ್ದಾನೆ. ಇಷ್ಟೆಲ್ಲ ಕನ್ನಡಕ್ಕಾಗಿ ಹೊರಟಾನೆ. ಇವತ್ತು ಕಾರ್ಯಕ್ರಮ ಬೇಡ ಬಿಡು ಇಷ್ಟ ಅಂದ್ರೆ ಇಲ್ಲ, ಹೋದ ವರ್ಷ ನಾವು ಮಾಡಿ ಈ ವರ್ಷ ಮಾಡದಿದ್ರೆ ಚೆನ್ನಾಗಿಲ್ಲ, ವರ್ಷ ನಾವು ಮಾಡ್ತಾ ಇದೀವಿ, ಅದೇ ಪ್ರಕಾರ ಈ ವರ್ಷ ಆಗ್ಲೇಬೇಕು ಅಂತ ಕಾರ್ಯಕ್ರಮಕ್ಕೆ ನಾನು ಏನು ಸರಿ ನಾನು ತೊಡಸ್ಕೊಂಡಿಲ್ಲ. ಆದ್ರೆ ಅದೇನ್ ಮಾಡ್ತಾ ಇದ್ದಾನೋ ಅದೇನ್ ಮಾಡಿದಾನೋ ಇವತ್ತು ಕರ್ನಾಟಕ ರಕ್ಷಣಾ ಸಮಿತಿಯ 26ನೇ ವರ್ಷದ ವಾರ್ಷಿಕೋತ್ಸವವನ್ನು ಮಾಡ್ತೇವೆ. ಅದರಲ್ಲಿ ನನ್ನ ತಮ್ಮ ವಿಶ್ವನಾಥ್ ಅಂತ ಇದ್ದಾರೆ. ಈ ಫೇಸ್ಬುಕ್ ವಾಟ್ಸಪ್ ಬರೋಕ್ಕೆ ಮುಂಚೆ ನಮಗೆ ಜನ್ಮದಿನಗಳೇ ಗೊತ್ತಿರಲಿಲ್ಲ. ನಾವು ಸ್ಕೂಲ್ ಹೋದಾಗ ಮೇಷ್ಟ್ರು ಕೈ ಇಕ್ಸ್ಬಿಟ್ಟು ನನ್ನ ಕೈಯಲ್ಲಿ ಇಟ್ಟರೆ ಇಲ್ಲಿ 6 ವರ್ಷ ಆಗಿದೆ ಅಂತೇಳಿ 1ನೇ ಕ್ಲಾಸ್ಗೆ ಸೇರಿಸ್ಕೊತಾರೆ. ನನ್ನ ಡೇಟ್ ಆಫ್ ಬರ್ತ್ ಗೊತ್ತಿಲ್ಲ, ಹುಟ್ಟಿದ ಹಬ್ಬನೂ ಗೊತ್ತಿಲ್ಲ ನನಗೆ, ಸತ್ಯ ಹೇಳಬೇಕು. ಆವಾಗ ಫೇಸ್ಬುಕ್ಕಲ್ಲಿ ಹಾಕಿದ್ರೆ ಡೇಟ್ ಆಫ್ ಬರ್ತ್ ನೋಡ್ಕೊಂಡು ನನಗೆ ಜನ್ಮದಿನದ ಒಂದು 12 ವರ್ಷದಿಂದ ಮಾಡ್ತಾರೆ. ಫೇಸ್ಬುಕ್ ಯಾವತ್ತು ಪ್ರಾರಂಭ ಆಯಿತು ಅವತ್ತು ನನ್ನ ಜನ್ಮದಿನ ಗೊತ್ತಾಗುತ್ತೆ. ನಮಗೆ ಗೊತ್ತಿಲ್ಲ ಯಾವತ್ತು ಹುಟ್ಟಿದಿಲ್ಲ ಅಂತ. ನಮ್ಮ ಅಪ್ಪ ಅಮ್ಮ ಬಡವರು, ಅವಿದ್ಯಾವಂತರು, ಅವರೆಂದೂ ಮಾಡ್ಬೋದಲ್ಲ. ನಾನು ಯಾಕೆ ಇವೆಲ್ಲ ಹೇಳ್ತಾ ಇದ್ದೀನಿ ಅಂದರೆ ನಾವೆಲ್ಲ ಕನ್ನಡಕ್ಕೋಸ್ಕರ ಹೋರಾಟನೂ ಮಾಡಿದ್ದೇವೆ. ಈಗಾಗಲೇ ನಮ್ಮ ಅಶೋಕನ ಆಗ ಹೇಳ್ತಾ ಇದ್ದೆ, ಅಶೋಕನವರ 12 ವರ್ಷದ ಹಿಂದೆ ನನಗೆ ಒಂದು ಫೋನ್ ಮಾಡಿದ್ರು. ನಾನು ಅನಂತಕುಮಾರ್ ಅವ್ರ ಜೊತೆ ಬರ್ತಾ ಇದ್ದೀನಪ್ಪ, ಇವತ್ತು ನಿಂಗೆ MLC ಕೋರ್ ಕಮಿಟಿ ಮೀಟಿಂಗ್ ಇದೆ, ನೀನು MLC ಆಗ್ತಾ ಇದೆಯಾ ಇವತ್ತು, ಅನಂತಕುಮಾರ್ಗೆ ಇಷ್ಟೇನು ಇರಬೇಕು ನೀನು ಅನ್ನೋ ಮಾತನ್ನು ಹೇಳಿದ್ರು. ಅದರಲ್ಲಿ ಆಯ್ತಲ್ಲ ಅಂತ ಒಳಗಡೆ ಈಚೆ ಬಂದರು. ಅದಕ್ಕೆ ನನ್ನ ಹೆಸರನ್ನ ಬಹಳ ಪ್ರಬಲವಾಗಿ ಪ್ರಸ್ತಾಪ ಮಾಡಿದ್ರು ಅನಂತಕುಮಾರ್ ಅವರು, ಅಶೋಕ ಅವ್ರು ಯಾವ ಅವ್ರ ಮನಸ್ಸಲ್ಲಿ ಇವತ್ತು ಅದೇ ಕೊಡಗಿದೆ. ಎಲ್ಲರ ಮುಂದೆ ಹೇಳ್ತಾರೆ, ಎಂಥ ಒಂದು ಹೇಳ್ತಾರೆ, ನಮ್ಗೆ ಆಗ ಮಿಸ್ ಆಯ್ತಪ್ಪ, ಆ ಥರ ಏನಾದರೂ ಆಗಬೇಕಾಗುತ್ತೆ. ನನಗೆ ಅದು ಆಗದೆ ಇರೋದು ಚಿಂತೆ ಇಲ್ಲ, ಆ ಪ್ರೀತಿ ಇಟ್ಕೊಂಡಿದ್ದಾರಲ್ಲ ಅದು ನನ್ನ ಸಂತೋಷ. ನನ್ನ ಜೀವನದಲ್ಲಿ ಮತ್ತೊಂದು ಒಂದು ಹೋರಾಟನ ನಾನು ಮಾಡಬೇಕಂತ ಹೊರಟಿರ್ತಕ್ಕಂಥದ್ದು. ಎತ್ತೋಳ ಕಷ್ಟ ಎತ್ತೋಳಿಗೆ ಗೊತ್ತಿದೆ, ಹೆರಿಗೆ ಆಗ್ತಿರೋದು ಗೊತ್ತಾಗಲ್ಲ. ಈಗಾಗಲೇ ನಮ್ಮ ಬಣಕಾರನ ಹೇಳ್ತಾ ಇದ್ರು, ಅವ್ರ ತಂದೆಯವರ ಇತಿಹಾಸವನ್ನು ಕೇಳಬೇಕು, ಬಹಳ ದೊಡ್ಡ ಹಿಸ್ಟ್ರಿ ಇದೆ. ಈಗಾಗಲೇ ನಾವು ಎಹದೆ ಮೇಲೆ ನಾನೊಂದು ಪುಸ್ತಕ ಬರೆದಿದ್ದೀನಿ, ಬಲಿತ ದಲಿತರ ತುಳಿತ ನನ್ನ ನಾನಾಥ ಅಂತ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ವಿಷಯ ಕೊಡೋದು ನಮ್ಮ ಅಮೃತ ಕೊಡಿದ್ದಾರೆ. ಈ ಅಮೃತದ ಪಾಲು ನಿಜವಾದ ಬಡವರು ಹೋಗಿಲ್ಲ, ಅದು ಶ್ರೀಮಂತರು ಸೊತ್ತಾಗಿದೆ. ಈಗಾಗಲೇ ಹೇಳ್ತಾ ಇದ್ರಲ್ಲ, 7 ಸಾರಿ MP ಆಗಿದ್ರು ಅಂತ. KH ಮುನಿಯಪ್ಪ ಹೋಗಿದ್ದಾರೆ. ಅವರು MP ಆಗೋದಕ್ಕೆ ಮುಂಚೆ ಅವರು 7 ಸಾರಿ MP ಆಗಿದ್ದಾರೆ. ನಾನು ಅವ್ರ ಬಗ್ಗೆ ನೋಡಿದ್ದೆ, ಅವ್ರ ನಿರ್ದೇಶಕರು ಹೇಳಿದ್ರು. ಆದರೆ KH ಮುನಿಯಪ್ಪ 7 ಸಾರಿ MP ಆಗಿದ್ರು. KH ಮುನಿಯಪ್ಪ MP ಆಗೋದಕ್ಕೆ ಮುಂಚೆ ನನ್ನ ಹೆಂಡತಿ ಅನಾಥೆ ಅಂತ ಗ್ಯಾಸ್ ಎನ್ಸಿದ್ರು. ಇವತ್ತು ಅನಾಥರ ಕೊಡೋದಲ್ಲಿ ಇದೆ ಗ್ಯಾಸ್ ಎನ್ಸಿ. ನಾನು ಲೈವ್ ಆಗಿ ಮಾತಾಡಿದ್ದೀನಿ, ನನಗೆ ನಿಮ್ಗೆ ಮಾತಾಡೋಕ್ಕೆ ಯಾವುದೋ ಮುಜುಗರ ಇಲ್ಲ, ಯಾರ ಸೇಡೋದು ಮುಜುಗರ ಇಲ್ಲ. 7 ಸಾರಿ ಆಗಿರತಕ್ಕಂಥ ಮನುಷ್ಯ ಮೊದಲು MP ಆಗೋದಕ್ಕೆ ಮುಂಚೆ ನೀನು ಅನಾಥರ ಕೊಡೋದಲ್ಲಿ ತನ್ನ ಹೆಂಡತಿಗೆ ಗ್ಯಾಸ್ ಎನ್ಸಿ ಕೊಡಿಸಿದ್ರು. ನನ್ನ ಹೆಂಡತಿ ಅನಾಥೆ ಅಂತ, ಅದು ಅಡ್ವೊಕೇಟ್ ಆಗಿದ್ದು ಅನಾಥೆ ಅಂತಾನೆ ಕೊಡ್ತಿರೋದು. ಇವತ್ತು ಅನಾಥೆನೇ ಆಗಿದೆ, ಯಾಕಂದ್ರೆ ಸರ್ಕಾರಿ ರೆಕಾರ್ಡಲ್ಲಿ ಅನಾಥರ ಕೊಡೋದಲ್ಲಿ ಅವ್ರಿಗೆ ಗ್ಯಾಸ್ ಎನ್ಸಿ 7 ಸಾರಿ ಗೆದ್ದೆ ಸೋದೆ. ನಿಮ್ಮ ಮಗಳನ್ನ KGF MLA ಮಾಡ್ತೀಯ. ಅಂಬೇಡ್ಕರ್ ಮೀಸಲಾತಿ ಕೊಟ್ಟಿದ್ದು ಯಾವ ಉದ್ದೇಶ? ಮೀಸಲಾತಿ ಅಂತಕ್ಕಂಥದ್ದು ಎಲ್ರಿಗೂ ಸರ್ವ ಜನರಿಗೂ ಸಮವಾಗಿ ಹಂಚಿಕೆ ಆಗ್ಬೇಕು. ಇವತ್ತು ಸಮವಾಗಿ ಹಂಚಿಕೆ ಆಗ್ಬೇಕನ್ನೋ ಮೀಸಲಾತಿ ಇವತ್ತೆಲ್ಲ ದುರ್ಬಲರಾಗಿದ್ದಾರೆ. ಕೂಲಿ ಮಾಡಿದ್ದಾರೆ ಇದ್ದಾನೆ, ಚಪ್ಪಲಿ ಹೊಲಿತಾರೆ ಇದ್ದಾನೆ, ಜಿದ್ದ ಮಾಡ್ತಾರೆ ಇದ್ದಾನೆ. ಅಣ್ಣ ನಾವಿಬ್ರು ಎಲ್ಲ ವಾಕಿಂಗ್ ಮಾಡ್ತಾ ಹೋಗ್ತೀವಿ. ಅಣ್ಣ ಬಾರಿಸ್ಬೇಡ ಹೋಗ್ತಾ ಇರ್ತಾರೆ. ಅವ್ರು ಹೋಗ್ತಾ ಇದ್ರೆ ನಾನು ಅವ್ರ ಹಿಂದೆ ಹೋಗ್ಬೇಕನ್ನೋ ಅಣ್ಣ ಪದ ನೆನೆಸ್ತಾರ. ನಾವು ತೆಲುಗಲ್ಲಿ ಮಾತಾಡ್ತೀವಿ, ಅದನ್ನು ದೊಡ್ಡ ಚಿತ್ರ ಮಾಡ್ತೇವೆ. ತೆಲುಗುಗಳಿಗೆಲ್ಲ ನಾವು ದೊಡ್ಡ ಚಿತ್ರ ಭಾಷೆ ಗುರುತಿಸ್ತೀನಿ. ಅಲ್ಲಿ ಕಸ ಗುಡಿಸ್ತಾ ಇರ್ತಾರೆ ಅಮ್ಮ ಪಾಪ, ತಲೆ ಬಗ್ಗಿಸ್ಕೊಂಡು ಬಗ್ಗಿಸಿ ಕಸ ಗುಡಿಸೋದು ಬರೀ ಧೂಳು ಇರುತ್ತೆ. ಆ ಸಫಾಯಿ ಜನ ಕಸ ಗುಡಿಸೋದನ್ನ ನೋಡಿ ನನಗೆ ಅಯ್ಯೋ ಅನ್ಸುತ್ತೆ. ಆ ಧೂಳನ್ನ ಎಲ್ಲಿ ನಾವು ಕುಡಿಬೇಕಾಗ್ತದೆ ಅಂತೇಳಿ ಆ ಧೂಳು ಗುಡಿಸ್ತಾ ಇದ್ರೆ ಈಗ ಸುಟ್ಕೊಂಡು ಹೋಗ್ತೀವಿ, ಯಾಕಂದ್ರೆ ನಾವು ಚೆನ್ನಾಗಿರ್ಬೇಕು ಅಂತ. ಆ ಬದುಕನ್ನು ನಡೆಸ್ತಾ ಇರ್ತಕ್ಕಂಥ ಅಸಹಾಯಕ ಆ ಹೆಣ್ಮಕ್ಳ ಪರಿಸ್ಥಿತಿ ಏನು? ಮೀಸಲಾತಿ ಅನ್ನೋದು ಯಾರು ಬಂದ್ಬಿಟ್ಟು ಇವತ್ತು
ನಾನು ಮೀಸಲಾತಿಯಿಂದ ಬಂದಂತ ಆದ್ರೂ ನಾನು ಮೀಸಲಾತಿಯಿಂದ ಬೇಡ ಆಗಿದ್ದೀನಿ, ಮೀಸಲಾತಿ ಸೌಲಭ್ಯಗಳು ಬೇಡ ಅಂತ ಹೇಳಿದ್ದೀನಿ. 1992 ನನಗೆ ಡಿಗ್ರಿ ಮುಗಿದಾಗ ವಸಂತ್ ಕುಮಾರ್ ಅಂತ ಒಬ್ಬ DGP ಇದ್ರು, ಲಿಂಗಾಯತರು, ಬಹಳ ಪ್ರೀತಿ ಮನುಷ್ಯ, 7 ಅಡಿ 6 ಅಡಿ ಮನುಷ್ಯ. ರಾಮು, ನಾನು ಸಬ್ ಇನ್ಸ್ಪೆಕ್ಟರ್ ರಿಕ್ರೂಟ್ಮೆಂಟ್ ಕಮಿಟಿ ಚೇರ್ಮನ್, COD DGP ಆಗಿದ್ರು. ನಾನು ನಿಮ್ಗೆ ಸಬ್ ಇನ್ಸ್ಪೆಕ್ಟರ್ ನಾನು ಫೋಟೋದಲ್ಲಿ ಕೊಡ್ತೀನಿ, ಅಪ್ಲಿಕೇಶನ್ ಹಾಕಪ್ಪ, ಹೋರಾಟ ರಾಜಕೀಯ ಅನ್ನೋದು ಏನು ಬೇಕು ನಿಮಗೆ? ಇಲ್ಲ ಸರ್, ನನಗೆ ಬೇಡ, ನನಗೆ ಜಾಬ್ ನ್ಯಾಯ ಕೊಡಿ, ನಾನು ಆ ಜಾಬಲ್ಲಿ ಇರೋಕ್ಕಾಗಲ್ಲ, ನನ್ನ ಮನಸ್ಸಲ್ಲಿರ್ತಕ್ಕಂಥದ್ದು ನೋವು ಆತ್ಮಂತರ ಸಮಸ್ಯೆಗಳು ಮತ್ತೆ ಕೊಡಬೇಕು. ನಾವು ಆ ಹೋರಾಟ ಮಾಡೋದ್ರೆ ಪೊಲೀಸ್ ಇಲಾಖೆಯಲ್ಲಿ ಮೇಲಧಿಕಾರಿಗಳು ಎಲ್ಲೋ ಒಂದು ಕಡೆ ದೌರ್ಜನ್ಯ ಮಾಡ್ತಾರೆ, ಎಲ್ಲೋ ಒಂದು ಕಡೆ ಸಸ್ಪೆಂಡ್ ಮಾಡ್ತಾರೆ, ಬಲೂರು ಮೋಸ ಮಾಡಿ ಕೊಡ್ತಾರೆ, ನನಗೆ ಆಗಲ್ಲ, ನನಗೆ ಬೇಡ ಅಂತ ಬರೋದು. ಇವತ್ತಿಲ್ಲ ಇವತ್ತು SP DCP ಆಗಿದ್ದಾರೆ. ಆ ಅಧಿಕಾರ ನನಗೆ ಮುಖ್ಯ ಅಲ್ಲ. ಇವತ್ತು ರಾಜ್ಯದಲ್ಲಿ ನಾನು ಕೋಲಾರ MP ನನಗೆ ಟಿಕೆಟು ಕಳೆದ ಬಾರಿ, ನಿನಗೆ ನೀನು ನಿಂತ್ಕೋಬೇಕು ಅಂತ ಕೋಲಾರಕ್ಕೆ ನಡ್ಡಾ ಅವ್ರ ಮನೆಯಲ್ಲಿ ತೀರ್ಮಾನ ಆಯಿತು. ನಾನು ಅದನ್ನು ಬೇಡ ಅಂತ. ಯಾಕೆ ಬೇಡ ಅಂತಂದರೆ ಮೀಸಲಾತಿಯಲ್ಲಿ ಒಂದ್ಸರಿ ನಾನು ಮೀಸಲಾತಿ ಗೆದ್ದರೆ ನಾನೇನು ಸಾಧಿಸೋಕ್ಕಾಗಲ್ಲ. ಇವತ್ತು ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಆ ಎಲ್ಲ ರಾಜ್ಯಗಳಲ್ಲಿ ನನ್ನ ಸಂಘಟನೆ ಕಟ್ಟಿದ್ದೇನೆ. ನಾನು ಹೋದ್ರೆ ಜಮ್ಮು ಕಾಶ್ಮೀರ ಹೋದ್ರೆ 150-200 ಜನ ಬರ್ತಾರೆ. ಭಯ್ಯ आप हमारा भगवान है, आपके लिए हम जान देंगे, आप आगे बढ़ो, आपके पीछे मैं रहेंगे ಅಂತಕ್ಕಂಥ ಸ್ಲೋಗನ್ ಹಾಕೊಂಡು ಮುಂದೆ ಬರ್ತಾರೆ. ಇದು ಉದ್ದೇಶ ಏನಂದ್ರೆ ಮೀಸಲಾತಿಯಿಂದ ತಿಂದಂತವರೇ ಪುನಃ ಮೀಸಲಾತಿ ತಿಂತಾರೆ. ಯಾರು ಮೀಸಲಾತಿಯಿಂದ ದೂರ ಇದ್ದಾರೆ, ಯಾರು ಇದುವರೆಗೂ ಮೀಸಲಾತಿನೇ ಪಡ್ಕೊಂಡಿಲ್ವೋ ಅವರಿಗೆ ಮೀಸಲಾತಿ ಸಿಗ್ಬೇಕು ಅಂತಕ್ಕಂಥ ಹೋರಾಟವನ್ನ ಪ್ರಬಲವಾದಂತ ಅಶೋಕ ನಾಳೆ ಹೇಳ್ತಾರೆ. ಕೆರೆ ಪದರ ಬಗ್ಗೆ ಮಾತಾಡ್ತಾರೆ, ನಾವು ಆಯತ್ನೆ ಮಾತಾಡಿ ನಾನು ಮಾತಾಡಲ್ಲ ಅಂತ. ಯಾಕಂದ್ರೆ ಅವೇನ ಮಾತಾಡ್ಬಿಟ್ರೆ ಅವರು ಜಾತಿವಾದಿಗಳು, ಮೀಸಲಾತಿ ವಿರೋಧಿಗಳು, ದಲಿತ ವಿರೋಧಿಗಳು, ಬಿಜೆಪಿ ಮೀಸಲಾತಿ ಕಿತ್ತಾಕಕ್ಕೆ ಪ್ಲಾನ್ ಮಾಡ್ತಾರೆ ಅಂತ ನನ್ನ ಮೇಲೂ ಆರೋಪ ಬಂದಿದೆ. ನಾನು ಇದನ್ನ ಸತ್ಯ ಅಂತ ಹೇಳಿದಾಗ ಕೆಲವೆಲ್ಲ ಹೇಳ್ತಾರೆ, ಇಲ್ಲ ಸೀತಾರಾಮ್ ಅವರು ಬಿಜೆಪಿ ಮೆಚ್ಚಿಸ್ಕೊಳ್ಳೋದಕ್ಕೆ, RSS ಮೆಚ್ಚಿಸ್ಕೊಳ್ಳೋದಕ್ಕೆ ಇವತ್ತು ಮೀಸಲಾತಿ ಬರುತ್ತೆ. ಇವತ್ತು ನಾನು ಒಂದು ಮಾತು ಕೇಳ್ತೇನೆ, ಹೊಟ್ಟೆ ಹಸಿರು ಊಟ ಕೊಡ್ಬೇಕಾ, ಹೊಟ್ಟೆ ತುಂಬಿರೋ ಊಟ ಕೊಡ್ಬೇಕಾ ಅಂತ ಹೇಳಿದ್ರೆ ಯಾರಾದ್ರು ತಿಂದೋನೇ ತಿನ್ಬೇಕು ಅಂತ ಹೇಳೋದಾದ್ರೆ ಅದು ಅವ್ರ ಮಾತಿಗೆ ನಾವು ಒಪ್ಕೊಳ್ಳೋಣ. ಹಸಿರು ಊಟ ಕೊಡ್ಬೇಕಂತ ಪ್ರತಿಯೊಬ್ಬ ಮನುಷ್ಯರು ಹೇಳಿ ನೋಡಿ. ನಾನು ತಮಿಳ್ನಾಡಿಂದ ಬಂದಿದ್ದಾರೆ, ಆತ ಬಂದಿದ್ದಾನೆ, ಆತನ ಅಂಗವಿಕಲ. ಇವತ್ತು ಅಷ್ಟು ದೂರದಿಂದ ಆದ್ರೂ ಬರ್ತಾರೆ, ರಾತ್ರಿ ನಿನ್ನೆಲ್ಲ ಬಂದಿದ್ದಾರೆ ಅವ್ರು, ಆಮೇಲೆ ಬಂದಿದ್ದಾರೆ. ನಾನು ಯಾರನ್ನೂ ಕರೆದಿಲ್ಲ, Facebook WhatsApp ನೋಡ್ಕೊಂಡು ಬಂದಿದ್ದಾರೆ. ಇವತ್ತಿನ ಕಾರ್ಯಕ್ರಮಕ್ಕೆ ನಾನು ಯಾರಿಗೂ ಒಬ್ಬರಿಗೂ ನೀವು ಬನ್ನಿ ಅಂತ ಕರೆದಲ್ಲ. ಸಂಘಟನೆ ಕಾರ್ಯಕರ್ತರು ಸೋಮಶೇಖರ್ ಹೇಳಿದಾಗೆ ಬ್ಯಾಲೆನ್ಸ್ ಮೊದಲು ಮಾಡೋಷ್ಟು ಸಂಖ್ಯೆ ನನ್ನ ಹಿಂದೆ ಇದೆ. ಸಂಖ್ಯೆ ಇಲ್ಲ ಅಂತ ಇಲ್ಲ, ಸಂಖ್ಯೆ ಇದೆ ಅಂದ ತಕ್ಷಣ ನಮಗೆ ಅಲ್ಲಿ ಕಾರ್ಯಕ್ರಮ ಮಾಡ್ತಿರೋದ್ರೆ ನಾವು ರೋಲ್ ಕಾಲ್ ಮಾಡಿ ಕಾರ್ಯಕ್ರಮ ಮಾಡೋಕ್ಕಾಗಲ್ಲ. ಕೆಲವರು ಮಾಡ್ತಾರೆ, ವಿಶ್ವ ಕನ್ನಡಿಗರ ಸಮಾವೇಶ ಅವ್ರು ಮಾಡ್ತಾರೆ, ಅವ್ರು ಹಂಗೆ ವಸೂಲಿ ಮಾಡ್ತಾರೆ. ಒಂದು ತಾಲೂಕಿಗೆ ಯಾರನ್ನಾದ್ರೂ ಅಧ್ಯಕ್ಷರು ಮಾಡಿದ್ರೆ ಒಂದು ಸಂಘಟನೆಗೆ, ಕನ್ನಡ ಚಳವಳಿ ಹೆಸರಿರುವ ಸಂಘಟನೆಗೆ ಅವ್ರು ಹೇಳ್ತಾರೆ, ನೋಡ್ರಿ ನಿಮ್ಮ ತಾಲೂಕಲ್ಲಿ ಇಷ್ಟು MNC ಕಂಪ್ನಿಗಳಿದ್ದಾವೆ, ಇಷ್ಟು 5 ಸ್ಟಾರ್ ಹೋಟೆಲ್ಗಳಿದ್ದಾವೆ, ಇಷ್ಟು ಕಡೆಯಿಂದ ಇಷ್ಟು ವಸೂಲಿ ಆಗ್ತದೆ, ತಿಂಗಳಿಗೆ ವಸೂಲಿ ಮಾಡಬೇಕು, ಮಾಡಲಿಲ್ಲ ಅಂದ್ರೆ ಈಗ ಅವ್ರಿಗೆ ಹೋಗಿ ಧರಣಿ ಮಾಡಬೇಕು, ಸ್ಟ್ರೈಕ್ ಮಾಡಬೇಕು. ಆಮೇಲೆ ಲೇಬರ್ಸ್ ಎಲ್ಲ ಬೇರೆ ಬೇರೆ ರಾಜ್ಯಗಳಿಂದ ಬಂದು ಕೆಲಸ ಮಾಡ್ತಾರೆ, ಕನ್ನಡಿಗರಿಗೆ ಉದ್ಯೋಗ ಕೊಡಬೇಕು ಅಂತ ಏನೋ ಒಂದು ನಾಟಕ ಆಡ್ಕೊಂಡು ಹೋರಾಟ ಮಾಡಿ ನಿಮ್ಗೆ ಕಾಸು ಸಿಗ್ತದೆ. ಅದರಲ್ಲಿ 60% ನೀವು ಇಟ್ಕೊಳ್ಳಿ, 40% ಕೇಂದ್ರ ಸಮಿತಿಗೆ ತಂದುಕೊಡ್ಬೇಕು ಅಂತಕ್ಕಂಥ ವಾರ್ನಿಂಗ್ ಕೊಟ್ಟು ಟ್ರೈನಿಂಗ್ ಕೊಡ್ತಾರೆ. ಇದು ವಸೂಲಿ ಮಾಡಬೇಕು. ನಮ್ಮ ಕರ್ನಾಟಕ ರಕ್ಷಣಾ ಸಮಿತಿ ಆ ಥರ ಟ್ರೈನಿಂಗ್ ಕೊಡಲ್ಲ. ಸತ್ಯ ಅಂತ ಹೇಳೋ ಬಗ್ಗೆ ನೀವು ಇತ್ತೀಚೆಗೆ ಒಂದು ಹೋರಾಟ ನಾನು ಉಲ್ಲೇಖ ಮಾಡೋಕ್ಕೆ ಇಷ್ಟ ಇಲ್ಲ, ಅದು ಹೇಳ್ಬಿಡ್ತೇನೆ. ಬೇರೆ ನನಗೆ ನಾನು ಕೇಳಿದ್ರೆ ನನಗೇನು ಗೊತ್ತಿಲ್ಲ ಅಂತಾರೆ. ಮಾಲಾಪೇಶದ ಮುಂದೆ ದೊಡ್ಡ ಚಳವಳಿ ನೋಡೋಯ್ತು, ದೊಡ್ಡ ದಾಖಲೆ ಆಗೈತು, ಕಲ್ಲು ಹೊಡೆದ್ರು, ಅಲ್ಲಿರ್ತಕ್ಕಂಥ ಉಪಾಟಗಳೆಲ್ಲ ಎತ್ತಿ ಬಿಸಾಕಿದ್ರು, ನುಗ್ಗಿದ್ರು, ದಾಖಲೆ ಮಾಡಿದ್ರು. ಆ ಹೆಣ್ಣು ಮಕ್ಕಳಲ್ಲಿ ಎಂಥ ಸಾಹಸ ಇದೆ ಅಂದ್ರೆ, ಒಬ್ಬ ನುಗ್ಗಿ ಅವ್ರು ಆಡಿದ ಆಟ ಮಾಡ್ಬಿಟ್ರು. ನಮ್ಗೆ ಏನಪ್ಪ ನಮ್ಮ ಕನ್ನಡ ಹೆಣ್ಮಕ್ಳು ಇಷ್ಟೊಂದು ಸ್ಟ್ರೆಕ್ಟ್ ಇದೆ ಅಂತ ಎಲ್ಲರೂ ಹೋರಾಟ ಮಾಡಿದ್ರು. ಪಾಪ ಅಮಾಯಕ ಜನ ಹೆಣ್ಮಕ್ಳು ಹೋರಾಟ ಮಾಡಿದ್ರು. ಆ ಹೋರಾಟದಿಂದ ಇದ್ದಂಥ ರಹಸ್ಯನೂ ತಿಳ್ಕೋಬೇಕಲ್ಲ ನಾವು. ಅದೇ ದಿನ ನನಗೆ ರಿಪಬ್ಲಿಕ್ TV ಕನ್ನಡ ಲೈವ್ ಕೂತಿದ್ದಾರೆ, ನಾನು ಆ ವಿಷಯ ಪ್ರಸ್ತಾಪ ಮಾಡಿದ್ದೀನಿ. ಆದ್ರೆ ಇವತ್ತು ಇಲ್ಲಿ ಹೇಳ್ತಿರ್ತಕ್ಕಂಥದ್ದು ನಮ್ಮ ಕರ್ನಾಟಕ ರಕ್ಷಣಾ ಸಮಿತಿಯ ಬಲ ಏನು, ಯಾಕೆ ನಾವು ಚಳವಳಿಗಳನ್ನು ನಡೆಸಬೇಕು, ಇವತ್ತು ಚಳವಳಿಯ ಸಮಯದಲ್ಲಿ ನಡೀತಾ ಇರ್ತಕ್ಕಂಥ ದಾಖಲೆಗಳೇನು, ಅದರಲ್ಲಿರ್ತಕ್ಕಂಥ ಅಕ್ರಮಗಳೇನು ಅನ್ನೋದನ್ನು ನಾವು ಮನವರಿಕೆ ಮಾಡ್ಕೋಬೇಕು. ಕರ್ನಾಟಕ ರಕ್ಷಣಾ ಸಮಿತಿ ಸುಮ್ಮನೆ ನಾವು ಸಂಘಟನೆ ಮಾಡಿಲ್ಲ. ಕರ್ನಾಟಕ ರಕ್ಷಣಾ ಸಮಿತಿ ಕನ್ನಡಿಗರ ಗೌರವವನ್ನು ಕಾಪಾಡ್ತಕ್ಕಂಥದ್ದು, ಕನ್ನಡಿಗರಿಗೆ ಸ್ವಾಭಿಮಾನ ಧಕ್ಕೆ ಆದಾಗ ಅದ್ರ ಬಗ್ಗೆ ವಿರೋಧ ಮಾಡ್ತಕ್ಕಂಥ ಕೆಲಸಗಳನ್ನು ನಾವು ಮಾಡಬೇಕು ಅನ್ನೋ ದೃಷ್ಟಿ ಇಟ್ಕೊಂಡೇ ಮಾಡ್ತಾ ಇದ್ದೀವಿ. ಆದ್ರೆ ಒಂದು ಸತ್ಯ, ಆವತ್ತಿನ ಮಾಲಾಪೇಶಿಯ ಮುಂದೆ ನಡೆದಂಥ ಹೋರಾಟ ಸಂತೋಷ ಪಡ್ತೀನಿ ನಾನು. ಆದರೆ ಲೂಲು ಮಾಲ್ ಮೇಲೆ ಯಾಕೆ ಆ ಹೋರಾಟ ನಡೆದಿಲ್ಲ? ಲೂಲು ಮಾಲ್ ಮೇಲೆ ಲೂಲು ಮಾಲಲ್ಲೂ ಕನ್ನಡ ಬರವಣಿಗೆ ಇಲ್ಲ.
ಲೂಲು ಮಾಲ್ ಮೇಲೆ ಹೋರಾಟ ನಡೀಲಿಲ್ಲ, ಮಾಲಾಪೇಶೆ ಮುಂದೆ ಹೋರಾಟ ನಡೀತು. ಕಾರಣ ನಾನು ಹೇಳೋದು ಬೇಡ, ಆದ್ರೂ ನಿಮ್ಗೆ ಅರ್ಥ ಆಗಿದೆ, ಆದ್ರೂ ಹೇಳ್ಬಿಟ್ಟು ಇದಕ್ಕೆ ಡಿ ಕೆ ಶಿವಕುಮಾರ್ ಅವ್ರದ್ದು ಕುಮ್ಮಕ್ಕು. ಡಿ ಕೆ ಶಿವಕುಮಾರ್ ಅವರು ಪ್ಯಾಕೇಜ್ ಕೊಟ್ಟರು, ಆ ಪ್ಯಾಕೇಜ್ ಮೇಲೆ ಹೋಗಿ ಹೋರಾಟ ಮಾಡೋದು. ಲೂಲು ಮಾಲಲ್ಲಿ ಇವತ್ತು ಹೋರಾಟ ಮಾಡಿ ಹೇಳಿ, ನಾನು ಬರ್ತೇನೆ. ಲೂಲು ಮಾಲಲ್ಲಿ ನಾನು ಕನ್ನಡ ಬರವಣಿಗೆ ಇಲ್ಲ, ಹೆಚ್ಚಿಗೆ ಇರ್ತಕ್ಕಂಥದ್ದಲ್ಲ. ಅರಬಿಯರು ಬಂದಲ್ಲಿ ಕೂತ್ಕೊಂಡವ್ರೆ, ಅಲ್ಲಿ ಎಲ್ಲ ರೀತಿ ನಡೀತಾ ಇದೆ. ಎಲ್ಲ ದುಬೈಯಿಂದ ಬಂದಿರೋರು, ಆ ಕಡೆಯಿಂದ ಬಂದಿರೋಂಥವ್ರೆ ವ್ಯಾಪಾರ ಮಾಡ್ತಾರೆ, ಬೇರೆ ಬೇರೆ ರಾಜ್ಯಗಳಿಂದ ಬಂದಂಥವ್ರೆ. ಕನ್ನಡಿಗರು ಎಲ್ಲಿದ್ದಾರೆ ಇಲ್ಲಿ? ಲೂಲು ಮಾಲ್ ಯಾಕೆ 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 ಬಿಡಬೇಕು? ಅದಕ್ಕೆ ಲೂಲು ಮಾಲ್ ಇರಬೇಕು. ನಾವು ಇವತ್ತೆಲ್ಲ ನಾಳೆ ಕರ್ನಾಟಕ ರಕ್ಷಣಾ ಸಮಿತಿ ಇದ್ರ ಧ್ವನಿ ಎತ್ತುತ್ತೆ, ನಾವು ಹೋರಾಟ ಮಾಡ್ತೇವೆ. ಆದರೆ ನಮ್ಮ ಹೋರಾಟ ಶಾಂತಿಯುತವಾದ ಹೋರಾಟ ಇರ್ತದೆ. ಹಾಗಾಗಿ ನಾವು ಪ್ರಚಾರ ಮಾಡೋದು. ಎಲ್ಲೋ ಹೋಗ್ತಾ ಈ ಮಸಿ ಬೆಳೆದ್ರು, ಎಲ್ಲೋ ಹೋಗಿ ರಸ್ತೆ ಉಪ ಮಾಡೋದು, ಕಲ್ಲು ಹೊಡೆಯೋದು, ಈ ಕೆಲಸ ನಾವು ಮಾಡೋದಿಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇತಿಹಾಸದಲ್ಲಿ ಅವರು ಶಾಂತಿನ ಪ್ರತಿಪಾದಿಸಿದಂಥವರು. ಅಂಬೇಡ್ಕರ್ ಅವರು ಚೌಡಾರಕೆರೆಯಲ್ಲಿ ನೀರು ಕುಡಿಯಕ್ಕೆ ಬಿಡ್ತಾರಲ್ಲ ನಮಗೆ, ಆ ಚೌಡಾರಕೆರೆಯಲ್ಲಿ ಹೋಗಿ ನೀರು ಕುಡಿಬೇಕಾದ್ರೆ 10,000 ಜನ ಸೇರಿರ್ತಾರೆ. ಒಂದು ದೊಡ್ಡ ಸಭೆಯನ್ನು ಮಾಡಿ ಅದು ಕೆರೆ ನೀರು ಕುಡಿತಾರೆ. ನೀರು ಕುಡಿದಾಗ ಊರಿನವ್ರು ಬಂದು ಅಂಬೇಡ್ಕರ್ನೇ ಹೊಡ್ಕೊಳ್ತಾರೆ. ಅಂಬೇಡ್ಕರ್ ಯಾರು ಕಾರ್ಯಕರ್ತರು ನೋಡಿದ್ದಲ್ಲ, ಅಂಬೇಡ್ಕರ್ನೇ ಹೊಡಿತಾರೆ. ಅಂಬೇಡ್ಕರ್ ನೋಡಿದಾಗ ಆ ಕಾರ್ಯಕರ್ತರು ಮುಗ್ಗುತ್ತಾರೆ, ನಾವು ಸಾಯಿಸ್ತೀವಿ, ಅವರ ಊರು ಬೆಂಕಿ ಹಚ್ತೀವಿ ಅಂತಾರೆ. ಅಂಬೇಡ್ಕರ್ ಹೇಳ್ತಾರೆ, ಈ ಹೋರಾಟ ನಾನು ಶಾಂತಿಯುತವಾಗಿ ಮಾಡಬೇಕಾದ ಹೋರಾಟ ಗೆದ್ದಿದ್ದೇನೆ, ಈ ಹೋರಾಟದಲ್ಲಿ ನಾನು ಸಫಲನಾಗಿದ್ದೇನೆ, ನೀರು ಕುಡಿದ್ದೇವೆ, ಜಯಶೀಲರಾಗಿದ್ದೇವೆ. ನಾವು ಯಾವುದೇ ಕಾರಣಕ್ಕೂ ಒಬ್ಬರ ಮೇಲೆ ಒಂದು ಕೈ ಮಾಡಬಾರ್ದು ಅಂತ ಶಾಂತಿಯನ್ನು ಬೋಧಿಸಿದಂಥವರು ಅದು ಬಾಬಾ ಸಾಹೇಬರು. ಆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅನುಯಾಯಿಯಾಗಿ ನಾವು ಇವತ್ತು ಶಾಂತಿಯುತ ಹೋರಾಟಗಳನ್ನ ಮಾಡ್ಕೊಂಡು ಬಂದಿದ್ದೇವೆ 40 ವರ್ಷದಿಂದ. ಇವತ್ತು ನಮ್ಮ ಹೋರಾಟಗಳು ಶಾಂತಿಯುತ ಹೋರಾಟಗಳು. ಎಲ್ಲೂ ನಾವು ಹಿಂಸೆಗೆ ಹೋಗಲಿಲ್ಲ, ಯಾವುದೋ ದೌರ್ಜನ್ಯಕ್ಕೆ ಹೋಗಲಿಲ್ಲ, ರೋಗಕ್ಕಾಗಿ ಹೋಗಲಿಲ್ಲ. ಕೆಲವರು ಹೋಗ್ತಾರೆ, ಯಾವುದೋ ಲಿಮಿಟೇಷನ್ ಪ್ರಾಪರ್ಟಿ ಯಾವುದೋ ಆಸ್ತಿ ಇದೆ, ಅವನೇನೋ ಒಂದು 2 ಲಕ್ಷ, 3 ಲಕ್ಷ, 5 ಲಕ್ಷ ಕೊಡ್ತಾನೆ, ಅದ್ರ ಬೆಲೆ 50 ಕೋಟಿ ಇರ್ತದೆ. ಅವನು 5 ಲಕ್ಷ 2 ಲಕ್ಷ ಕೊಟ್ರೆ ರಾತ್ರಿ 90 ಹಾಕ್ಬಿಟ್ಟು ಹೋಗ್ಬಿಟ್ಟಲ್ಲ, ಅಂಬೇಡ್ಕರ್ ಸ್ಟ್ಯಾಚು ಇಟ್ಬಿಡೋದು, ಅಂಬೇಡ್ಕರ್ ಬೋರ್ಡ್ ಹಾಕ್ಬಿಡೋದು, ವಸೂಲಿ ಮಾಡೋದು, ದುಡ್ಡು ವಸೂಲಿ ಆದ್ಮೇಲೆ ಸ್ಟ್ಯಾಚು ಅಲ್ಲೇ ಬಿಸಾಕೋದು. ಇದು ನಮ್ಮ ಕನ್ನಡ ದಲಿತ ಚಳವಳಿ. ದಲಿತ ಹೋರಾಟಗಾರ ಇದು ಕೆಲಸ ಕಲ್ತ್ಕೊಂಡ್ರು. ಎಲ್ಲೋ ಮಸಾಜ್ ಪಾರ್ಲರ್ ಇದ್ರೆ ಅಲ್ಲಿ ಹೋಗೋದು, ಡ್ಯೂಟಿ ಮಾಡೋದು, ಅಲ್ಲಿ ಹೋಗಿ ಹೊಡೆಯೋದು, ದಾರಿಲೆ ಫಿಕ್ಸ್ ಮಾಡೋದು, ಮಂತ್ಲಿ ಇಷ್ಟು ಫಿಕ್ಸು, ತಿಂಗಳಿಗೆ ಇಷ್ಟು ಕೊಡ್ಬೇಕ್ರಿ, ಕೊಡಲಿಲ್ಲ ಅಂದ್ರೆ ಎತ್ತಿಸ್ಬಿಡ್ತೀವಿ ನಿಮ್ಮನ್ನ. ಇದು ಒಳ ರಾಜಕೀಯ, ಒಳ ನಾಟಕಗಳು ನಾವು ಮಾಡೋದಿಲ್ಲ. ಹಂಗಾಗಿ ನಮ್ಮ ಕರ್ನಾಟಕ ರಕ್ಷಣಾ ಸಮಿತಿ ನಿಜವಾದ ಒರಿಜಿನಲ್ ಗೋಲ್ಡ್ ಚಿನ್ನದ ರೀತಿಯಲ್ಲಿ ಇದ್ದೇವೆ. ನನ್ನ ಸೋಮಶೇಖರ್ ಹೇಳ್ತಿದ್ದೆ, ಚಿನ್ನರಾಮು 30 ವರ್ಷದಿಂದ ನಾನು ಬೆಂಗಳೂರಿಗೆ ಬಂದು ಮದುವೆ ಆಗಿದ್ದೆ. ಬೆಂಗಳೂರು ಬಂದಾಗ 80,000 ರೂಪಾಯಿದು ಲೀಸ್ ಮನೆಯಲ್ಲಿದ್ದೆ. ಲೀಸ್ ಮನೆ ಇದ್ದಾಗ ಮನೆಗೆ ಬೇಕಾದಂಥ ಒಂದು ಸ್ಟವ್ ಆಗಲಿ, ಪಾತ್ರೆಗಳಾಗಲಿ, ಅಥವಾ ಒಂದು ಟಿವಿ ಆಗಲಿ, ಫ್ರಿಡ್ಜ್ ಆಗಲಿ ಏನೂ ಇರಲಿಲ್ಲ. ಯಾವುದೋ ಒಂದು ಕೆಲಸದ ಮೇಲೆ ಅವರು ನೆನಪು ಹೋಗಿದ್ದೆ, ರಾಮ ಇದಕ್ಕೊಂದು ಅರ್ಜಿ ಹಾಕ್ಬೋದು, ತಕರಾರು ಅರ್ಜಿ. ಒಂದು ತಕರಾರು ಅರ್ಜಿ ಕೊಟ್ಟೆ, ಅವರೇ ಹೇಳಿ ಕೊಡಿಸಿದ್ರು. ಆಮೇಲೆ ನೋಡಮ್ಮ ಅವ್ರು 3 ಲಕ್ಷ ಕೊಡ್ತಾರೆ ತಗೋದು. ನನ್ನ ಜೀವನದಲ್ಲಿ ಫಸ್ಟ್ 3 ಲಕ್ಷ ನೋಡಿದ್ದು ಅದೇ ಫಸ್ಟ್ ಟೈಮು. ಆ 3 ಲಕ್ಷದಲ್ಲಿ ಇವತ್ತು ಇಷ್ಟೆಲ್ಲ ಬೆಳೆಯೋದಕ್ಕೆ ಕಾರಣ ಆಗಿದೆ. ಅವತ್ತು ಖರ್ಚಾಗಿತ್ತದು, ಆದರೆ ಇವತ್ತು ನಾನು ಹೆಚ್ಚು ಕಮ್ಮಿ ಏನಿಲ್ಲ ಅಂದರೆ 200 - 300 ಕೋಟಿ ರೂಪಾಯಿ ಆಸ್ತಿ ನಾನು. ಹೇಗೆ ರೋಜಗಾರ ಮಾಡಲಿಲ್ಲ ನಾನು. ಕೆಲವರು ಹೇಳ್ತಾರೆ, ಇಷ್ಟೊಂದು ಚಿನ್ನ ಹಾಕ್ತಾರೆ, ಎಲ್ಲಿ ಬರ್ತದೆ ನಿಮಗೆ, ಇಷ್ಟು ದುಡ್ಡು ಎಲ್ಲಿ ಬರ್ತದೆ? ಅವನು ಯಾರೋ ಒಬ್ಬ ಕನ್ನಡ ದಲಿತ DSSನ ಒಬ್ಬ ಸಂಚಾಲಕ ಇದ್ದಾನೆ, ಮಾವಳಿ ಶೇಖರ್ ಅಂತ. ಅವನು ಪ್ರೆಸ್ ಮೀಟ್ ಮಾಡ್ತಾನೆ. ಚಿನ್ನಾರಾಮ್ ಅವರು 5 ಕೋಟಿ ರೂಪಾಯಿ ಬಂಗ್ಲೆ ಇದೆ ಅವರು ಡಾಲರ್ಸ್ ಕಾಲೋನಿಯಲ್ಲಿ, ಅವನು ಗಡೀಪಾರ್ ಮಾಡ್ತೀವಿ. 5 ಕೋಟಿ ಅಲ್ಲ 500 ಕೋಟಿ ಇದೆ. ಗಡೀಪಾರ್ ಏನು ಮಾಡ್ತಾನೆ? ಯಾವನು ಮಾಡ್ತಾನೆ? ಯಾವನು ದಮ್ಮಿದೆ? ಇನ್ಕಮ್ ಟ್ಯಾಕ್ಸ್ ಅವ್ನು ಬರ್ತಾನೆ, ಕೇಳ್ತಾನೆ, ಈ ದುಡ್ಡು ಎಲ್ಲಿಂದ ಬಂತು ಅಂತ ಲೆಕ್ಕ ಕೊಡ್ತೀನಿ, ಹೋಗ್ತಾನೆ ಅವನು. ಲೆಕ್ಕದಲ್ಲಿ ತಪ್ಪಿದ್ರೆ 30% 35% ಪೇಮೆಂಟ್ ಆಗ್ತಾರೆ, ದುಡ್ಡು ಕಟ್ತೀನಿ, ಸುಮ್ಮನೆ ಆಗ್ತಾರೆ. ಗಡೀಪಾರ್ ಹೆಂಗಾಗ್ತದೆ ಅಂದರೆ ಕೆಲವು ಸಂಘಟನೆಗಳಿಗೆ ತನ್ನ ಮೇಲೆ ಒಂದು ಕಣ್ಣು 1000 ಕೋಟಿ 2000 ಕೋಟಿ ಇದೆ ಅಂತೆಲ್ಲ ಮಾತಾಡ್ತಾರೆ. ಅವ್ರು ಏನಾದರೂ ಮಾತಾಡ್ತಾರೆ. ಸ್ವಾಭಿಮಾನ ಮರೆಯೋದಿಲ್ಲ, ಸತ್ಯವನ್ನು ಬಿಟ್ಟು ಬೇರೆ ದಾರಿಗೆ ಹೋಗೋದಿಲ್ಲ. ಸತ್ಯವನ್ನೇ ನಮ್ಮ ಹೋರಾಟದ ಗುರಿ ಹಾಕಿಕೊಂಡಿದ್ವಿ. ನಮ್ಮ ಇಲ್ಲಿ ನಾಗರಾಜಣ್ಣ ಅಂತ ಈ ಮೇಲೆ ವೇದಿಕೆ ಮೇಲಿದ್ದಾರೆ, ನಮ್ಮ ಕರ್ನಾಟಕ ರಕ್ಷಣಾ ಸಮಿತಿಯ ಶಿಸ್ತು ಸಮಿತಿಯ ಅಧ್ಯಕ್ಷರು. ಕನ್ನಡದ ಕೆಂಪೇಗೌಡ ಪ್ರಶಸ್ತಿ ತಗೊಂಡಿದ್ದಾರೆ ರಾಜ್ಯ ಸರ್ಕಾರದಿಂದ. ಅವರು ಬೆಂಗಳೂರಿನ ಕೆಂಪೇಗೌಡ ಬಸ್ ಸ್ಟ್ಯಾಂಡ್ನಲ್ಲಿ ಅವರು ಡ್ಯೂಟಿ ಮಾಡ್ತಾ ಇದ್ರು. KSRTCನಲ್ಲಿದ್ದಾಗ ಅನೌನ್ಸರ್ ಆಗಿದ್ರು. ಅವರ ಪದಗಳು, ಅವರ ಮಾತು, ಅವರ ವಾಕ್ಯಗಳು ಈ ಬಸ್ ಸ್ಟ್ಯಾಂಡೇ ಭಾಳ ಪರಿಮಳವಾಗಿ, ಭಾಳ ಸುವಾಸನೆಯಿಂದ ಇರ್ತಾ ಇತ್ತು. ಅವರ ಭಾಷೆಗೆ ಅಷ್ಟು ಸ್ವಚ್ಛವಾದ ಕನ್ನಡ ಮಾತಾಡ್ತಾ ಇದ್ರು. ಅವರು ಕರ್ನಾಟಕ ರಕ್ಷಣಾ ಸಮಿತಿಯ ರಾಜ್ಯ ಶಿಸ್ತು ಸಮಿತಿಯ ಅಧ್ಯಕ್ಷರಾಗಿ ಇಟ್ಕೊಂಡಿದ್ವಿ. ನಮ್ಮ ಸಂಘಟನೆಯಲ್ಲಿ ಭಾಳ ಎಲೆಮರೆ ಕಾಯಿಗಳಿದ್ದಾವೆ, ಸಾಕಷ್ಟು ಹೆಸರು ಹೇಳಬೇಕಾಗ್ತದೆ. ಆದರೂ ನಾನು ಇವತ್ತು
ಇಷ್ಟು ಮನಸ್ಸು ಬಿಚ್ಚಿ ಮಾತಾಡೋದ ಕಾರಣ ನಮ್ಮ ಉಮೇಶ್ ಬಂದ್ರ ಅವರ ತಂದೆ ಆದರ್ಶಗಳು. ಅವರ ಆದರ್ಶಗಳನ್ನ ನನ್ನ 25 ವರ್ಷದ ಹಿಂದೆ ನನ್ನ ಮಲ್ಲೇಶ್ವರ ಯಾವುದೋ ಒಂದು 5,000 ರೂಪಾಯಿ ಒಂದು ಬಾಡಿಗೆ ಜಾಗದಲ್ಲಿ ಆಫೀಸ್ ಮಾಡಿದ್ದಾರೆ. ಅಲ್ಲಿ ಬಂದು ನನ್ನ ಹತ್ರ ಕೂತ್ಕೊಂಡು ನಮ್ಮ ತಂದೆಯವ್ರ ಇತಿಹಾಸ ಹೀಗೆ, ನಮ್ಮ ತಂದೆ ಏನು ಓದಿಲ್ಲ, ಅವಿದ್ಯಾವಂತರು, ಆದರೆ ದೊಡ್ಡ ಸಾಹಿತಿಗಳಾಗ ಕಾರಣ 18 ವರ್ಷ ತುಂಬಿದ ಮೇಲೆ ಅವ್ರ ತಂದೆ ಈ ಕಲ್ತಿರೋದು. ಅದಕ್ಕೆ ಮುಂಚೆ ಸ್ಕೂಲ್ಗೆ ಹೋಗಿಲ್ಲ ಅವರು. ಆ ಮೇಸ್ಟ್ರುಗಳು ಆ ಕಾಲದಲ್ಲಿ ಅಷ್ಟು ಬುದ್ಧಿವಂತ ಇದ್ದಾನೆ ಅಂತೇಳಿ ಅವ್ರನ್ನ 5ನೇ ಕ್ಲಾಸ್ ಪಾಸು 10ನೇ ಕ್ಲಾಸ್ ಪಾಸು ಹಿಂಗೆಲ್ಲ ಮಾಡಿದ್ದಾರೆ. ಅವರ ಪಾಸ್ ಆಗೋದು ಮುಖ್ಯ ಅಲ್ಲ. ರಾಜ್ಕುಮಾರ್ 3ನೇ ಕ್ಲಾಸೇ ಹೋಗಿದ್ದು. ಅವ್ರು ಡಾಕ್ಟರೇಟ್ ಕೊಟ್ಟಾಗ ಡಾಕ್ಟರೇಟ್ ಕೊಟ್ಟರು ರಾಜ್ಕುಮಾರ್ ಅವ್ರಿಗೆ ಮೈಸೂರು ವಿಶ್ವವಿದ್ಯಾಲಯ ಕೊಟ್ಟಾಗ ನನಗೆ ಯಾಕೆ ಕೊಡ್ತೀರಾ, ನಾನು ಏನು ಮಾಡಿದ್ದೀನಿ ಅಂತ ಕೊಡ್ತೀರಾ ಅಂದರೆ ಅವ್ರ ಪಾಂಡಿತ್ಯ ಅಷ್ಟು ವಿಶಾಲವಾದ್ರು. ರಾಜ್ಕುಮಾರ್ ಇವತ್ತು ಪ್ರಪಂಚದ ಅತ್ಯಂತ ಶ್ರೇಷ್ಠ ನಟರಲ್ಲಿ ಒಬ್ಬರು, ಮತ್ತು ಬಹಳ ಭಾವುಕ ಜೀವಿ, ಬಹಳಷ್ಟು ಒಳ್ಳೆ ಕೆಲಸ ಮಾಡತಕ್ಕಂಥ ಒಳ್ಳೆ ಕೆಲಸ ಮಾಡಿದ್ದಾರೆ ಅನ್ನೋದಕ್ಕಿಂತ ಅವರಲ್ಲಿರ್ತಕ್ಕಂಥ ಪ್ರತಿಭೆ ಬಹಳ ಮುಖ್ಯ. ಇಲ್ಲಿ ವಿದ್ಯೆ ಮುಖ್ಯ ಆಗಲ್ಲ, ಇಲ್ಲಿ ನಮ್ಮ ಬುದ್ಧಿವಂತಿಕೆ ಮುಖ್ಯ ಆಗುತ್ತೆ. ನಮ್ಮ ರಾಜ್ಯ ಕರ್ನಾಟಕ ರಕ್ಷಣಾ ಸಮಿತಿ ರಾಜ್ಯ ಉಪಾಧ್ಯಕ್ಷರಾಗಿ ಇತ್ತೀಚೆಗೆ ನಮ್ಮ ಆಯ್ಕೆ ಮಾಡಿದ್ದೇನೆ. ಅವ್ರ ಮಗಳು ಇಲ್ಲಿ ಬಂದಿದ್ದಾರೆ. ಮುಖಾಂತರ ಸಮಯ ಈ ಹುಡುಗಿ 6ನೇ ಕ್ಲಾಸಲ್ಲಿ ಓದ್ತಾ ಇದ್ದಾರೆ. ABCD ಎಷ್ಟಿದೆಯಮ್ಮ ಅಂತ ಕೇಳಿದೆ. 26 ಅಂತಾನೆ ಹೇಳ್ತಾರೆ. ಈಗ ನೀವು ಕೇಳ್ಬೋದು 26 ಇರೋದು ABCD ಯಾಕೆ 26 ಅಲ್ಲ ಅಂತೀರಾ, ಸುಳ್ಳು ಹೇಳ್ತಾಳೆ ಅಂತೀರ. ಸುಳ್ಳು ಹೇಳಿದ್ರು ಗೊತ್ತಿಲ್ಲ ಅದಕ್ಕೆ. ABCD ಅಂದರೆ 4 ABCD 4 ಇರೋದು 26 ಅಲ್ಲ ಅಂತ. ಮಕ್ಕಳ ಬುದ್ಧಿವಂತಿಕೆಗೂ ನಾವು ಆಗಾಗ ಒಂದು ಟ್ವಿಸ್ಟ್ ಕೊಡಬೇಕು. ತಾಯಿ ಬೇಜಾರಾಗಿರ್ಬೇಕು, ನನ್ನ ಮಗಳಿಗೆ ಅವಮಾನ ಆಗ್ಬಿಟ್ಟಿರೋ ಅಂತ.